ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಕ್ಯೂಬ್ ರೂಟ್ ಗಳನ್ನ ಯಾವ ತರ ಕಂಡುಹಿಡಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಜಸ್ಟ್ 5 ಸೆಕೆಂಡ್ ಅಷ್ಟೇ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಎಲ್ರಿಗೂ ರೀಚ್ ಆಗ್ಲಿ. ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ನಾನು ಹಾಕ್ತೀನಿ. ಎಲ್ರು ಏನಂತಂದ್ ಹೇಳಿದ್ರೆ ನೋಡ್ತಾ ಇರಿ. ಎಕ್ಸಾಮ್ಸ್ ಗಳು ತುಂಬಾ ಸಮೀಪ ಬರ್ತಾ ಇರೋದ್ರಿಂದ ನೋಡ್ರಿ ಇಲ್ಲಿ ಇವಾಗ ಕ್ಯೂಬ್ ರೂಟ್ ಗಳನ್ನ ನಾವು ಯಾವ ತರ ಕಂಡುಹಿಡಬೇಕು, ಸೇಮ್ ಅದೇ ತರ ನಾವು ಇಲ್ಲಿ 1ರಿಂದ 10ರವರೆಗೂ ಏನಂದ್ರೆ ಕ್ಯೂಬ್ ಗಳನ್ನ ಬರ್ಕೊಂಡಿದೀವಿ. ಸೊ 1ರದ್ದು 1 ಆಗತ್ತ, 2ರ ಕ್ಯೂಬ್ ಎಷ್ಟಾಗತ್ತೆ, 8 ಆಗತ್ತ, 3 ಕ್ಯೂಬ್ 27, 4ರ ಕ್ಯೂಬ್ 64, 5ರ ಕ್ಯೂಬ್ 125, 6ರ ಕ್ಯೂಬ್ ಎಷ್ಟಾಗತ್ತೆ 216, 7ರ ಕ್ಯೂಬ್ 343, 8ರ ಕ್ಯೂಬ್ 512, 9ರ ಕ್ಯೂಬ್ 729, 10ರ ಕ್ಯೂಬ್ ಎಷ್ಟಾಗತ್ತ 1000 ಆಗತ್ತ. ಸೇಮ್ ಅದೇ ರೀತಿಯಾಗಿ ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಅಷ್ಟೇ. ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ ಅಂತಂದ್ ಹೇಳಿ ನಾನು ಆಲ್ರೆಡಿ ಸ್ಕ್ವೇರ್ ರೂಟ್ ಗಳನ್ನ ಯಾವ ತರ ಕಂಡುಹಿಡಿಯೋದಂತ ನೀವು ತಿಳ್ಕೊಂಡಿದ್ರೆ ಆರಾಮಾಗಿ ಇದನ್ನ ಮಾಡಬಹುದು. ಸೊ ಇಲ್ಲೇನ್ ನೀವು ಮಾಡ್ಬೇಕು, ಸಿಂಪಲ್. ಇಲ್ಲಿ ಕೂಡ ಅದೇ ತರ. ಇಲ್ಲೇನಪ್ಪಾ ಅಂದ್ರ 3 ನಂಬರ್ಸ್ ಗಳನ್ನ ತಗೊಳ್ಬೇಕು. ಅಲ್ಲಿ 2 ನಂಬರ್ ತಗೊಂಡ್ರಿ, ಇಲ್ಲಿ 3 ನಂಬರ್ ಗಳನ್ನ ತಗೊಳ್ಬೇಕು. ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ ಏನೈತೆ, ಲಾಸ್ಟ್ ಡಿಜಿಟ್ ನಮಗ್ ಬೇಕಾಗಿರೋದೇನು, ಲಾಸ್ಟ್ ಡಿಜಿಟ್ ಏನೈತೆ, ಲಾಸ್ಟ್ ಡಿಜಿಟ್ ಏನೈತಿ ಇಲ್ಲಿ 5 ಅಂತಂದೈತೆ. ಎಸ್, 5 ಎಲ್ಲಿ ಬರುತ್ತ, ಇದ್ರಲ್ಲಿ ಲಾಸ್ಟ್ ಡಿಜಿಟ್ ಗಳು ಯಾವ ಅದಾವ್ ನೋಡ್ರಿ. ನಾನು ರೌಂಡ್ ಹಾಕ್ಬಿಡ್ತೀನಿ ಇವಾಗ್ಲೇ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ಗಳು, ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದು ನಂಬರ್ ಐತ್ ನೋಡ್ರಿ, ಇಲ್ಲಿ 5 ಐತಲ್ಲ, ಈ 5 ಎಲ್ಲಿ ಬರುತ್ತಂತ ನೋಡ್ರಿ, ಇಲ್ಲಿ ಬರುತ್ತ 125. ಅದ್ರ ಕರೆಸ್ಪಾಂಡಿಂಗ್ ನಂಬರ್ ಯಾವ್ದೈತ್ ನೋಡ್ರಿ, 5 ಐತೆ, ಇಲ್ಲಿ 5 ಅಂತಂದ್ ಬರ್ಕೊಂಡ್ವಿ. ಸೊ 3 ಸಂಖ್ಯೆಗಳನ್ನ ನಾವು ಬಿಟ್ಬಿಡ್ಬೇಕು. 3 ಸಂಖ್ಯೆಗಳನ್ನ ನಾವು ಏನಂದ್ರೆ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಏನೈತಿ, 3 ಅಂತಂದೈತೆ. ಈ 3 ಯಾವ್ದ್ರ ನಡುವೆ ಬರುತ್ತಂತ ನೋಡ್ಕೋಬೇಕು. ಸೊ ಕ್ಯೂಬ್ಗಳಲ್ಲಿ ಯಾವ್ದ್ರ ನಡುವೆ ಬರುತ್ತ, ಸೊ ಇದು 1 ಮತ್ತು 8ರ ನಡುವೆ 5 ಬರುತ್ತ. ಇದ್ರಲ್ಲಿ ಯಾವ ನಂಬರ್ ತಗೊಳ್ಬೇಕು, ಚಿಕ್ಕ ಸಂಖ್ಯೆನ ತಗೊಳ್ಬೇಕು. ಲೋವೆಸ್ಟ್ ಯಾವ್ದೈತಿ, 1 ಐತೆ, ಅದ್ರ ಕರೆಸ್ಪಾಂಡಿಂಗ್ ನಂಬರ್ ಯಾವ್ದೈತೆ, 1 ಐತೆ, ಅದನ್ನ ತಗೊಳ್ಬೇಕು. ಸೊ 15ರದ್ದು ಕ್ಯೂಬ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 3375 ಆಗತ್ತ. ಆಮೇಲೆ ಕ್ಯೂಬ್ ರೂಟ್ ಆಫ್ 3375 ಎಷ್ಟಾಗತ್ತ, 15 ಆಗತ್ತ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲೇನ್ ತಗೊಂಡೆ, ಇದೊಂದ್ಸರಿ ಹೇಳ್ತೀನಿ ನೋಡ್ರಿ. ಲಾಸ್ಟ್ 3 ಡಿಜಿಟ್ ನ ತಗೊಂಡೆ, ಅದ್ರಲ್ಲಿ ಲಾಸ್ಟ್ ಡಿಜಿಟ್ ಏನೈತಿ, 5 ಐತಿ. ಸೊ ಅದನ್ನ ನಾನು ಚೆಕ್ ಮಾಡಿದೆ ಎಲ್ಲಿಗೆ ಬಂದೈತೆ, ಅಲ್ಲಿ ಇದ್ರಲ್ಲಿ ಲಾಸ್ಟ್ ಡಿಜಿಟ್ ಎಲ್ಲೈತಿ. ಸೊ ಆ ನಂಬರ್ ನ ನೋಡ್ದೆ, ಅದ್ರ ಕರೆಸ್ಪಾಂಡಿಂಗ್ ನಂಬರ್ ನ ಬರ್ಕೊಂಡೆ. ಆಮೇಲೆ ನೆಕ್ಸ್ಟ್ 3 ಡಿಜಿಟ್ ಗಳನ್ನ ಬಿಟ್ಟೆ, ನೆಕ್ಸ್ಟ್ 3ಅನ್ನ ತಗೊಂಡೆ. ಆ 3 ಯಾವ್ದ್ರ ನಡುವೆ ಬಂದೈತೆ ಅಂತ ಚೆಕ್ ಮಾಡಿದೆ. ಸೊ ಅದರಲ್ಲಿ ಲೋವೆಸ್ಟ್ ನಂಬರ್ ನ ತಗೊಂಡೆ, ಅದ್ರ ಕರೆಸ್ಪಾಂಡಿಂಗ್ ನಂಬರ್ 1 ಐತೆ. ಸೊ ಬರ್ಕೊಂಡೆ ಅಷ್ಟೇ. ನಿಮಗೂ ಕೂಡ ನಾನು ಹೋಮ್ವರ್ಕ್ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತೀನಿ, ಅವುಗಳನ್ನೆಲ್ಲಾನು ಮಾಡಾಕ್ರಿ, ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ರಿ, ಆರಾಮಾಗಿ ಆಗ್ಬಿಡುತ್ತೆ. ನೆಕ್ಸ್ಟ್ ಇದ್ರದ್ದು ಕ್ಯೂಬ್ ರೂಟ್ ಎಷ್ಟಾಗತ್ತೆ ನೋಡ್ರಿ. ಸೊ ಲಾಸ್ಟ್ 3 ಡಿಜಿಟ್ ನ ತಗೊಳ್ಬೇಕು. ಸೊ ಅದರಲ್ಲಿ ಲಾಸ್ಟ್ ಡಿಜಿಟ್ ಯಾವುದು, 2 ಅಂತಂದೇಳಿ. ಸೊ 2 ಎಲ್ಲಿ ಬರುತ್ತಂತ ನೋಡ್ರಿ, ಲಾಸ್ಟ್ ಡಿಜಿಟ್ ಇದ್ರಲ್ಲಿ, ಸಾರಿ ಇಲ್ಲಿ ಬರತ್ರಿ. ಸೊ ಅದ್ರ ಕರೆಸ್ಪಾಂಡಿಂಗ್ ನಂಬರ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 8 ಆಗತ್ತ. ಅದ್ರ ಕರೆಸ್ಪಾಂಡ್ ಲಾಸ್ಟ್ ಡಿಜಿಟ್ 2 ಇಲ್ಲಿಗೆ ಬರುತ್ತ, ಅದ್ರ ಕರೆಸ್ಪಾಂಡಿಂಗ್ ನಂಬರ್ 8 ಆಗತ್ತ. ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 21 ಅಂತೆ. 3 ಸಂಖ್ಯೆಗಳನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ 21 ಅಷ್ಟ ಉಳಿತು. ಈ 21 ಯಾವ್ದ್ರ ನಡುವೆ ಬರುತ್ತೆ, ಓಕೆ ಸರ್. ಇಲ್ಲಿ ನೋಡ್ರಿ, 8 ಮತ್ತು 27ರ ನಡುವೆ ಬರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು, ಲೋವೆಸ್ಟ್ ನಂಬರ್ ನ ತಗೊಳ್ಬೇಕು. ಲೋವೆಸ್ಟ್ ನಂಬರ್ ಯಾವ್ದು, 8. ಅದ್ರ ಕರೆಸ್ಪಾಂಡಿಂಗ್ ನಂಬರ್ ಯಾವ್ದು, 2. ಅಂದ್ರೆ ನಮ್ದು 28 ಏನಂದ್ರೆ ಆನ್ಸರ್ ಆಗತ್ತ. ಸೊ ಇದ್ರದ್ದು ಕ್ಯೂಬ್ ರೂಟ್ ಎಷ್ಟಾಗತ್ತ, 28 ಆಗತ್ತ. 28ರ ಕ್ಯೂಬ್ ಎಷ್ಟಾಗತ್ತ ಅಂದ್ರ 21,952 ಆಗತ್ತೆ. ಬೇಕಾದ್ರೆ ಚೆಕ್ ಮಾಡ್ರಿ ಒಂದ್ಸರಿ. ಸೇಮ್ ಅದೇ ರೀತಿಯಾಗಿ ಇನ್ನೊಂದು 4-5 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಆಮೇಲೆ ನಿಮ್ಗೆ ನಾನು ಹೋಮ್ವರ್ಕ್ ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇದ್ರ ಕ್ಯೂಬ್ ರೂಟ್ ಎಷ್ಟಾಗತ್ತ. ಸೊ ಇದ್ರ ಕ್ಯೂಬ್ ರೂಟ್ ಅಷ್ಟೇ, ಸೇಮ್ ಅದೇ ತರ, ಏನು ಟೆನ್ಷನ್ ತಗೊಳಂಗಿಲ್ಲ. ಲಾಸ್ಟ್ 3 ಡಿಜಿಟ್ ಇದು ಇದೇನೈತಲ್ಲ ಟೇಬಲ್, ಈ ಟೇಬಲ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗತ್ತೆ. ಸೊ ನೀವು ಬಾಯಾಟ್ ಹಾಕ್ತೀರಾ ಅಥವಾ ರಟ್ ಹೊಡಿತೀರಾ, ಏನ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು, ಪ್ರಾಕ್ಟೀಸ್ ಮಾಡ್ತೀರಾ. ಬಟ್ ಆದ್ರೆ ಸ್ಕ್ವೇರ್ ರೂಟ್ ಗಳಲ್ಲೂ ಸ್ಕ್ವೇರ್ ಈ ತರ ಗೊತ್ತಿರ್ಬೇಕು. 1ರಿಂದ 10ರವರೆಗೂ ಸ್ಕ್ವೇರ್ ಗೊತ್ತಿರ್ಬೇಕು, 1ರಿಂದ 10ರವರೆಗೂ ಕ್ಯೂಬ್ ಗಳು ಗೊತ್ತಿರ್ಬೇಕಷ್ಟೇ. ಲಾಸ್ಟ್ 3 ಡಿಜಿಟ್ ನ ತಗೊಳ್ರಿ. 3 ಡಿಜಿಟ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನೈತೆ, 2 ಅಂತಂದೈತೆ. ಸೇಮ್ ಅದೇ ತರ ಇಲ್ಲಿ 2 ಐತೆ. ಸೊ ಅದ್ರ ಕರೆಸ್ಪಾಂಡಿಂಗ್ ನಂಬರ್ ಏನೈತಪ್ಪ ಅಂತಂದ್ ಹೇಳಿದ್ರೆ 8 ಐತೆ. 8 ಅಂತಂದ್ ಬರ್ಕೊಂಡ್ವಿ. ಈ 3 ಸಂಖ್ಯೆಗಳನ್ನ ಬಿಟ್ವಿ. ನೆಕ್ಸ್ಟ್ ಉಳಿದಿರೋ ಸಂಖ್ಯೆಗಳನ್ನ ತಗೊಳ್ಬೇಕು. 110 ಅಂತಂದ್ ಉಳಿದೈತೆ. ಈ 110 ಎದ್ರಲ್ಲಿ ಬರುತ್ತೆ ನೋಡ್ರಿ, ನೋಡ್ಕೊಂಡ್ ಹೋದ್ರಿ ಅಂತಂದ್ ಹೇಳಿ 110 ಈ 2ರ ನಡುವೆ ಬರುತ್ತೆ. 64 ಮತ್ತು 150ರ ನಡುವೆ ಬರುತ್ತೆ. ಇದರಲ್ಲಿ ಚಿಕ್ಕ ಸಂಖ್ಯೆ, ಲೋವೆಸ್ಟ್ ನಂಬರ್ 64. 64ರ ಕರೆಸ್ಪಾಂಡಿಂಗ್ ನಂಬರ್ ಯಾವುದು, 4. 48 ಏನಪ್ಪಾ ಅಂದ್ರೆ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್. 48ರ ಕ್ಯೂಬ್ ಅನ್ನ ಚೆಕ್ ಮಾಡ್ರಿ, ನಿಮ್ಗೆ ಇವಾಗ ಇದು ಆನ್ಸರ್ ಬರುತ್ತೆ. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ 185, 193 ಅಂತಂದೈತೆ. ಸೊ ಇದ್ರಲ್ಲಿ ಲಾಸ್ಟ್ ಏನ್ ಮಾಡ್ಬೇಕು, ಲಾಸ್ಟ್ 3 ಡಿಜಿಟ್ ಗಳನ್ನ ತಗೊಳ್ಬೇಕು. ಅದ್ರಲ್ಲಿ ಲಾಸ್ಟ್ ಡಿಜಿಟ್ ಯಾವುದು, 3 ಅಂತಂದೈತೆ. ಇದು 3 ಎಲ್ಲಿ ಬರುತ್ತೆ ನೋಡ್ರಿ, ಎಸ್ 3 ಇಲ್ಲಿ ಬರುತ್ತೆ. ಸೊ ಇವಾಗ ಕರೆಸ್ಪಾಂಡಿಂಗ್ ನಂಬರ್ ಯಾವುದು, 7 ಆಯ್ತು.
7 ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ ಉಳಿದಿರೋ ಸಂಖ್ಯೆಗಳನ್ನ ತಗೊಳ್ಬೇಕು. ಈಗ 3 ಸಂಖ್ಯೆಗಳನ್ನ ಬಿಡ್ಬೇಕು. ಉಳಿದಿರೋ ಸಂಖ್ಯೆ ಎಷ್ಟೈತಿ? 185 ಐತೆ. 185 ಯಾವ್ದ್ರ ನಡುವೆ ಬರುತ್ತೆ? 185 ಇಲ್ಲಿ ನೋಡ್ರಿ, 125 ಮತ್ತು 216 ನಡುವೆ 185 ಬರುತ್ತೆ. ಇದ್ರಲ್ಲಿ ಏನ್ ಮಾಡ್ಬೇಕು? ಚಿಕ್ಕ ಸಂಖ್ಯೆನ ತಗೋಬೇಕು. 125 ಕರೆಸ್ಪಾಂಡಿಂಗ್ ನಂಬರ್ ಯಾವ್ದು? 5. 57 ಏನಂದ್ರೆ ಆನ್ಸರ್ ಆಗತ್ತ. ನೀವು ಚೆಕ್ ಮಾಡ್ರಿ, 57 ಕ್ಯೂಬ್ ಎಷ್ಟಾಗತ್ ನೋಡ್ರಿ, ಅದ ಆನ್ಸರ್ ಇದು ಬರುತ್ತೆ. ಸೇಮ್ ಅದೇ ತರ ಐತೆ ಕ್ವಶನ್. ಸೊ ಇದ್ರದ್ದು ಕ್ಯೂಬ್ ಅನ್ನ ಕಂಡು ಹೋಗ್ಬೇಕು. ಲಾಸ್ಟ್ 3 ಡಿಜಿಟ್ ನ ತಗೋಬೇಕು. ಅದ್ರಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದು? 6. ಸೊ 6 ಎಲ್ಲೈತ್ ನೋಡ್ರಿ, 6 ಲಾಸ್ಟ್ ಡಿಜಿಟ್ ಇಲ್ಲಿ ಬರುತ್ತೆ. ಅದ್ರ ಕರೆಸ್ಪಾಂಡಿಂಗ್ ನಂಬರ್ 6 ಅಂತಂದ್ ಹೇಳಿ 6 ಅಂತಂದ್ ಬರ್ಕೊಂಡ್ರಿ. ಆಮೇಲೆ ಉಳಿದಿರೋ ಸಂಖ್ಯೆಗಳು ಎಷ್ಟು? 3 ಸಂಖ್ಯೆಗಳನ್ನ ಬಿಟ್ರೆ 287. 287 ಬರುತ್ತೆ, ಇಲ್ಲಿ ಬರುತ್ತೆ ಸರ್. ಸೊ ಅದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 216. 216 ಕರೆಸ್ಪಾಂಡಿಂಗ್ ನಂಬರ್ 6. ಸೊ 66 ಏನಾಗತ್ತೆ? ನಮ್ದು ಆನ್ಸರ್ ಆಗತ್ತೆ. 66 ಕ್ಯೂಬ್ ಅನ್ನ ಚೆಕ್ ಮಾಡ್ರಿ, ನಿಮ್ಗೆ ಈ ಸಂಖ್ಯೆ ಬರುತ್ತ. ಸೇಮ್ ಅದೇ ತರ ಚೆಕ್ ಮಾಡೋಣ. ಇನ್ನೊಂದು ಲಾಸ್ಟ್ ಇರ್ಬೋದು ಪ್ರಾಬ್ಲಮ್. ನೆಕ್ಸ್ಟ್ ನೋಡ್ರಿ, ಇದ್ರದ್ದು ಏನಪ್ಪಾ ಅಂದ್ರ ಇವಾಗ ಕ್ಯೂಬ್ ರೂಟ್ ಅನ್ನ ಚೆಕ್ ಮಾಡ್ಬೇಕು. ಕೊನೆಯದಾಗಿ 3 ಡಿಜಿಟ್ ನ ತಗೋಬೇಕು. 248. ಇದ್ರ ಲಾಸ್ಟ್ ಡಿಜಿಟ್ ಯಾವುದು? 8. ಎಲ್ಲೈತಿ ನೋಡ್ರಿ, 8 ಎಲ್ಲೈತಿ? ಸರ್ 8 ಇಲ್ಲಿ ಐತ್ರಿ. ಸೊ ಅದ್ರದ್ದು ಕರೆಸ್ಪಾಂಡಿಂಗ್ ನಂಬರ್ ಯಾವುದು? 2 ಅಂತಂದ್ ಹೇಳಿ. ಆಮೇಲೆ ಉಳಿದಿರೋ ಈ ಸಂಖ್ಯೆಗಳನ್ನ ಬಿಟ್ಬಿಡಕ್, 3 ಸಂಖ್ಯೆಗಳನ್ನ, ಉಳಿದಿರೋ ಸಂಖ್ಯೆಗಳನ್ನ ತಗೊಳ್ಬೇಕು. 373. 373 ಈ ಎರಡರದ ನಡುವೆ ಬರುತ್ತೆ. ಈ ಎರಡರ ನಡುವೆ 373 ಬರುತ್ತೆ. ಅದರಲ್ಲಿ ಚಿಕ್ಕ ಸಂಖ್ಯೆಯನ್ನ ತಗೊಳ್ಬೇಕು. 343. ಅದ್ರ ಕರೆಸ್ಪಾಂಡಿಂಗ್ ನಂಬರ್ 7. 72 ನಮ್ದು ಆನ್ಸರ್ ಆಗತ್ತೆ. 72 ಕ್ಯೂಬ್ ಅನ್ನ ಚೆಕ್ ಮಾಡ್ರಿ, ನಿಮ್ಗೆ ಈ ನಂಬರ್ ಬರುತ್ತೆ. ಎಸ್, ಲಾಸ್ಟ್ ಕ್ವಶನ್ ನೋಡ್ರಿ. ಅದೇ ತರ ಇದ್ರ ಕ್ಯೂಬ್ ಅನ್ನ ಚೆಕ್ ಮಾಡೋಣ. ಕೊನೆ 3 ಸಂಖ್ಯೆಗಳನ್ನ ತಗೊಳ್ರಿ. ಅದ್ರ ಲಾಸ್ಟ್ ಡಿಜಿಟ್ ಎಷ್ಟು? 4. 4 ಎಲ್ಲೈತಿ ನೋಡ್ರಿ, ಇಲ್ಲೈತೆ. ಇದ್ರ ಕರೆಸ್ಪಾಂಡಿಂಗ್ ನಂಬರ್ 4 ಅಂತಂದ ಐತೆ. ಆಮೇಲೆ ಉಳಿದಿರೋ 3 ಸಂಖ್ಯೆಗಳನ್ನ ತಗೊಳ್ಬೇಕು. ಉಳಿದಿರೋ 3 ಸಂಖ್ಯೆಗಳು ಇದಾವ, ಇಲ್ಲ 4 ಸಂಖ್ಯೆ ಎಷ್ಟು ಉಳಿದಾವ್ ನೋಡ್ರಿ? 3 ಸಂಖ್ಯೆಗಳು ಇರ್ತಾವ. 830 ಯಾವ್ದ್ರ ನಡುವೆ ಬರುತ್ತೆ? ಈ ಎರಡರ ನಡುವೆ 830 ಬರುತ್ತೆ. ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 729. ಕರೆಸ್ಪಾಂಡಿಂಗ್ ನಂಬರ್ 9. 94 ನಮ್ದು ಆನ್ಸರ್ ಆಗತ್ತೆ. 94 ಕ್ಯೂಬ್ ಮಾಡ್ರಿ, ನಿಮ್ಗ ಈ ಸಂಖ್ಯೆ ಬರುತ್ತೆ. ಸೇಮ್ ಅದೇ ತರ ನಿಮ್ಗೂ ಕೂಡ ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಡ್ತೀನಿ. ಫಸ್ಟ್ ಹೋಮ್ ವರ್ಕ್ ನಂಬರ್ ನೋಡಿ. ಸೊ ಏನಪ್ಪಾ ಅಂದ್ರ 328 509 ಕ್ಯೂಬ್ ರೂಟ್ ಎಷ್ಟಾಗತ್ತಂತಂದ್ ಹೇಳ್ರಿ. ಆಮೇಲೆ ಸೆಕೆಂಡ್ ಒನ್ ಕ್ಯೂಬ್ ರೂಟ್ ಆಫ್ 5832 ಎಷ್ಟಾಗತ್ತ ನೋಡ್ರಿ. ಥರ್ಡ್ ಒನ್ ಹೋಮ್ ವರ್ಕ್ ಏನಾಗತ್ತಂದ್ರೆ ನಿಮ್ದು 421 875 ಇದ್ರದ್ದು ಕ್ಯೂಬ್ ರೂಟ್ ಎಷ್ಟಾಗತ್ತೆ. ಈ ಮೂರನ್ನು ಪ್ರಾಕ್ಟೀಸ್ ಮಾಡಿ ನನಗೆ ಕಮೆಂಟ್ ಗಳಲ್ಲಿ ಹಾಕ್ರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಸೊ ಜೈ ಹಿಂದ್.